ಅವನಂದ್ರೆ ನನ್ ಪ್ರಾಣ. ಅವನ್ ಪ್ರಾಣನ ನಿಲ್ಸ್ಬಿಟ್ಟಿಯಲ್ಲ ನೀನು. ಸ್ವರ್ಗದಂತದ್ ನಮ್ಮನೆನ ನರಕ ಮಾಡ್ಬಿಟ್ಟೆ ನೀನು. ನನ್ ಶಿವು ಏನ್ ತಪ್ಪು ಮಾಡ್ದ? ಅವನ್ ಯಾಕೆ ಕೊಲೆ ಮಾಡ್ದೆ? ಯಾರು ಹೇಳಿದ್ ನಿಂಗೆ ನಾನು ಕೊಲೆ ಮಾಡಿದ್ದು ಅಂತ? ನಿನ್ ಪ್ರತಿ ಮೂಮೆಂಟ್ನ ನಾನು ಫಾಲೋ ಮಾಡಿದ್ದೀನಿ. ಜೈಲಲ್ಲಿ ನಿನ್ ಬಗ್ಗೆ ವಿಚಾರಿಸಿದ್ದು, ಪೊಲೀಸ್ ಸ್ಟೇಷನಲ್ಲಿ ನಿನ್ ಮೇಲೆ FIR ಆಗಿದ್ದು, ಕೋರ್ಟಲ್ಲಿ ನಿನ್ ಕೇಸಿಗೆ ಬಂದಿದ್ದು ಎಲ್ಲ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಹಾಗಾದ್ರೆ ನಿನ್ನನ್ನು ಪ್ರೀತಿ ಮಾಡಿದ್ದು? ಎಲ್ಲ ನಾಟಕ. ನಾನು ನಿನ್ನ ಪ್ರೀತಿಸಿದ್ದು ನಿನ್ನ ಸಾಯಿಸ್ಬೇಕು ಅಂತ. ನನ್ನ ಬೇಟೆನ ಯಾರೋ ಪೊಲೀಸ್ನವರು ಸಾಯಿಸ್ಬಿಟ್ರೆ ನನ್ನ ಶಿವ ಆತ್ಮಕ್ಕೆ ಶಾಂತಿ ಸಿಗುತ್ತಾ? ಸಿಗಲ್ಲ. ಅದಕ್ಕೆ ನಿನ್ನ ಕಥೆನ ಇಷ್ಟು ಬೇಗ ನಾನೇ ಮುಗಿಸ್ಬಿಟ್ಟೆ. ನಿನ್ನ ಜೊತೆ ಬದುಕು ಕಟ್ಕೋಬೇಕು ಅಂತ ನಾನು ಕನಸು ಕಟ್ಕೋತಾ ಇದ್ರೆ ನೀನು ಒಳೊಳಗೆ ನನ್ನ ಗೋರಿ ಕಟ್ತಾ ಇದ್ಯಾ? ಮದರಿಂದ ಬರ್ತು, ಲವರಿಂದ ಡೆತ್ತು ಅಂತ ಅವನ ಯಾರೋ ಪುಣ್ಯಾತ್ಮ ಆಟೋಯಿಂದ ಬರ್ಸಿದ್ದ. ಆ ಸಾಲುಗಳು ನನ್ನ ಬದುಕಿನಲ್ಲಿ ಇವಾಗ ನಿಜ ಆಗ್ತಿದೆ. ಒಂಚೂರು ಡೌಟ್ ಬರ್ದಂಗೆ ಎಷ್ಟು ಚೆನ್ನಾಗಿ ನನ್ನ ಬದುಕು ಫುಲ್ ಸ್ಟಾಪ್ ಇಡ್ತಿದ್ದೆ ಅಲ್ವಾ? ಶ್ವೇತಾ, ಮನೇಲಿ ಇಲಿ ಸಾಯ್ಲಿ ಅಂತ ಭಾಷಣ ಇಟ್ಟಾಗ ನೀರು ಸಿಕ್ಕಿದ್ರೆ ಬದುಕೊಂಬಿಡುತ್ತೆ ಅಂತ ನೀರನ್ನ ತುಂಬ ದೂರ ಇಡ್ತಾರೆ. ಅಂಥದ್ರಲ್ಲಿ ನೀನು ನೀರು ತಂದು ಪಕ್ಕದಲ್ಲೇ ಇಟ್ಟಿದೆಯಲ್ಲ. ಈ ಬಾಂಡ್ ರವಿ ಅಷ್ಟು ಸುಲಭವಾಗಿ ಸತ್ತೋಗ್ಬಿಡ್ತಾನ ಶ್ವೇತಾ? ಓಡಿದ್ರೆ ಒಂದೇ ಏಟೋ ಸೆಕೆಂಡಲ್ಲಿ ಸತ್ತೋಗ್ಬಿಡ್ತೀಯಾ? ಎಷ್ಟು ಕೋಪ ಬರ್ತಿದೆ ಅಂತಂದ್ರೆ ನಾನು ಸಾಯಕ್ಕೆ ಮುಂಚೆ ನಿನ್ನನ್ನು ಸಾಯಿಸ್ಬೇಕು ಅನ್ನಿಸ್ತಾ ಇದೆ. ಆದರೆ ಪ್ರೀತಿ ಎಷ್ಟು ಬರ್ತಿದೆ ಅಂತಂದ್ರೆ ಸತ್ತ ಮೇಲೂ ನಿನ್ನ ಪ್ರೀತಿಸಬೇಕು ಅನ್ನಿಸ್ತಿದೆ. ನೀನು ಆಸೆ ಪಟ್ಟಿದ್ದು ನನ್ನ ಪ್ರಾಣನ ಅಂತ ಗೊತ್ತಾಗಿದ್ದಿದ್ರೆ ಯಾವಾಗಲೂ ಕೊಟ್ಬಿಡ್ತಿದ್ನಲ್ಲೇ. ಜೈಲಲ್ಲಿ ಸಾಯಕ್ಕೆ ಮುಂಚೆ ನಿನ್ನ ಕೊನೆ ಆಸೆ ಏನು ಅಂತ ಕೇಳ್ತಾರೆ. ನೀನದು ಕೇಳಿದವಲ್ಲ ಶ್ವೇತಾ? ಶ್ವೇತಾ, ತುಂಬ ನೋವಾಗ್ತಿದೆ ಶ್ವೇತಾ. ನೋವು ಕೇಳೋರೆ ನೋವು ಕೊಟ್ಟಾಗ ಯಾರು ಹೇಳೋದು? ನನ್ನ ಶಿವನ ಯಾಕೆ ಸಾಯಿಸಿದೆ ಅಂತ ಹೇಳ್ಬಿಟ್ಟು ಸಾಯಿ. ಹೇಳ್ತೀನಿ. ನಿನ್ನಗೊಂದು ಭಾಷೆ ಕೊಡಬೇಕು. ಶಿವನ ನಾನೇ ಸಾಯಿಸಿತ್ತು, ಇದೇ ಸತ್ಯ. ಈ ಸತ್ಯನ ಹುಡ್ಕೋಕ್ ಹೋಗ್ಬಾರ್ದು. ಭಾಷೆ ಕೊಟ್ಟಿದ್ದೀಯ. ಶ್ವೇತಾ, ನೀವು ತೋರಿಸ್ತಾ ಇರೋ ದಾರಿ ಬದುಕಿಂದು ಅಂದ್ಕೊಂಡೆ. ಸಾವಂದು ಅಂತ ಮೊದಲೇ ಗೊತ್ತಾಗಿದ್ದಿದ್ರೆ ನಾವಿಬ್ಬರೂ ಈ ಪ್ರೀತಿಯಲ್ಲಿ
ಪ್ರೀತಿಗೆ ಆಗೋಣ ದಾಖಲೆ